ಕೊಪ್ಪಳ ಜಿಲ್ಲಾ ಬಿಜೆಪಿಗೆ ಮೇಜರ್ ಸರ್ಜರಿ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ ಬಸವರಾಜ ದಡೆ ಸೂಗೂರು ಅವರನ್ನು ನೇಮಕ ಮಾಡಿದ್ದಾರೆ. ನವೀನ್ ಗುಳಗಣ್ಣನವರ್ ಬದಲಾಗಿ ಕನಕಗಿರಿಯ ಮಾಜಿ ಶಾಸಕ ಬಸವರಾಜ ದಡೆ ಸೂಗೂರು ಅವರನ್ನು ಆಯ್ಕೆ ಮಾಡಿದ್ದಾರೆ. ಆಯಾ ಜಿಲ್ಲೆಗಳಲ್ಲಿ ಜಿಲ್ಲೆಯ ಒಂದು ಆಪರೇಷನ್ಗೆ ಕೈ ಹಾಕಿದೆ ಬಿಜೆಪಿ. ಬಸವರಾಜ ದಡೆ ಸೂಗೂರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಮೇಜರ್ ಸರ್ಜರಿ ಮಾಡಿದ್ದಾರೆ. ಈಗ ನವೀನ್ ಜಿಲ್ಲಾಧ್ಯಕ್ಷರಾಗಿದ್ದರು. ಆಮೇಲೆ ಬಿಜೆಪಿ ಬಹಳ ಡಲ್ಲಾಗಿತ್ತು ಎನ್ನುವ ಮಾತುಗಳಿತ್ತಂತೆ. ಇದೀಗ ದಲಿತ ನಾಯಕರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿದೆ. ಸಂಘಟನೆಗೆ ಒತ್ತು ಕೊಟ್ಟಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವಿ ಆಗಿದ್ದಾರೆ. ಇತ್ತೀಚೆಗೆ ಕೆಲ ವಿವಾದಗಳಿಂದಲೂ ಕೂಡ ಅವರು ಸುದ್ದಿಯಾಗಿದ್ದಾರೆ. ಬೇರೆ ಬೇರೆ ವಿವಾದಗಳು ಅವರನ್ನು ಸುತ್ತಿಕೊಳ್ತಾ ಇದ್ದಾವೆ. ವಿವಾದಗಳು ಬೇರೆ, ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಅದು ಹೇಳಿ ಕೇಳಿ ಇವರ ಅಪೋನೆಂಟ್ ಯಾರು? ಇವರ ಅಪೋನೆಂಟ್ ಶಿವರಾಜ್ ತಂಗಡಿಗೆ ವಿರುದ್ಧ ಸೆಣಸಾಟ ಮಾಡಿ ಕಳೆದ ಬಾರಿ 2018ರಲ್ಲಿ ಗೆಲುವನ್ನು ಪಡೆದಿದ್ದರು. 2023ರಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಹೇಳಿ ಕೇಳಿ ಶಿವರಾಜ್ ತಂಗಡಿಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಜೊತೆಗೆ ಕನಕಗಿರಿಯ ಶಾಸಕರು ಆಗಿದ್ದಾರೆ. ಸೊ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಅಥವಾ ಜಿಲ್ಲಾ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೆ ಬಸವರಾಜ ದಡೆ ಸೂಗೂರು ಆದರೆ ಸೂಕ್ತ ಎನ್ನುವ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇವರ ಆಯ್ಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕೊಪ್ಪಳದಲ್ಲಿ ನೋಡಬೇಕಾಗಿದೆ.